ದಾಖಲಾತಿಗಳಲ್ಲಿ ಈಗ ಯಾವುದೋ ನಾನೊಂದು ಸರ್ವೆ ನಂಬರ್ ಕೊಡ್ತೀನಿ, ನಾನು ಆ ಸರ್ವೆ ನಂಬರ್ ಇಂಥ ಸರ್ವೆ ನಂಬರ್ ಎಲ್ಲಿದೆ ಅಂತ ಕೊಟ್ಟು ತಾನೇ ಮಾಡೋದು. ಯಾವ ದಾಖಲಾತಿಗಳು ಇರ್ಬೇಕಲ್ವಾ? ಅವರಿಗೆ ಅಲಿಗೇಷನ್ ಆಗಿದೆ. ಜಾಗ ಸರ್, ಕಲ್ಯಾಣ ಮಂಟಪ ಕಟ್ಟುವ ಉದ್ದೇಶಕ್ಕಂತ ಅಲಿಗೇಷನ್ ಆಗಿದೆ. ಇದೇ ಜಾಗ ನಾವು ಏನು ಗಣಪತಿ ಇಡ್ತಾ ಇದೀವಿ ಅದೇ ಜಾಗ ಅಲ್ವಾ? ಜಾಗ ಗೊತ್ತಿಲ್ಲ ಸರ್. ತಾಲೂಕು ಸರ್ವೆ ನಂಬರ್ 27 ಖಾತಾ ಇಟ್ರಲ್ಲ ಸರ್ ನೀವು. ನಾವು ಕೇಳ್ತಾ ಇರೋದು ಆಯ್ತು, ಅಲಿಗೇಷನ್ ಆಗಿತ್ತು. ಮೂಲ ಗಣಪತಿ ಜಾಗ, ದೇವಸ್ಥಾನ ಜಾಗ ಇದು. ಇದು ಅಕ್ರಮ ಖಾತೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಅದು ಕಡ್ತಾ ತಂದ್ಮೇಲೆ ನಾನೇ ತೋರಿಸ್ತೀನಿ ಅವರಿಗೆ. ಅದಾದ ನಂತರ 2019ರಲ್ಲಿ ಈ ಸ್ವತ್ತು ಮಾಡಿದ್ದಾರೆ. ನಾನಲ್ಲ, ನಮ್ಮ ಮುಂದಿನ ಅಧಿಕಾರಿಗಳು ಇಸ್ಕೊಂಡಿದ್ದಾರೆ. ಅಕಸ್ಮಾತ್ ಏನಾದ್ರು ತಪ್ಪಾಗಿ ಮಾಡಿರ್ಬೋದು, ಏನಾದ್ರು ಕೂಡ ಪ್ರಾಬ್ಲಮ್ ಇದ್ರೆ ಏನ್ ದಾಖಲಾತಿ ಸಲ್ಲಿಸ್ತೀರ ಸಲ್ಲಿಸಿ. ಆ ಸಲ್ಲಿಸಿದಂತ ಸಂದರ್ಭದಲ್ಲಿ ಅದನ್ನ ಕ್ಯಾನ್ಸಲ್ ಮಾಡೋದು, ವಜಾ ಮಾಡೋದು ವಿತಿನ್ 24 hours ಮಾಡಿಸ್ಕೊಡ್ತಾರೆ. ನಮಗೆ ಅವ್ರದೆಲ್ಲ ಸಮಸ್ಯೆ. ನಮಗೆ ಈಗ ಸಮಸ್ಯೆ ಇರೋದು ಪುರಸಭೆಯಿಂದ. ಪುರಸಭೆ ಈ ಜಾಗಕ್ಕೆ ಒಂದು ನಿಮಗೆ ಖಾತೆಯನ್ನ ಮಾಡಿದೆ, ಖಾತೆ ನಂಬರ್ ಸೃಷ್ಟಿ ಮಾಡಿದೆ, ಖಾತೆನ ಮಾಡಿಕೊಟ್ಟಿದೆ. ನಮಗೆ ಈಗ ಆಯ್ತು, ನಮ್ಮ ಅಧ್ಯಕ್ಷರು ಈಗ ಅದನ್ನ ಹೇಳಿದ್ರು. ಈಗ ಏನು, ನಾನು ಅಧಿಕಾರಿಗಳನ್ನ ವಿಚಾರಿಸಿದೆ, ಆಯ್ತಾ, ಅದು ಬಾಯಿ ಮಾತಲ್ಲ. ನಮಗೆ ಸಾರ್ವಜನಿಕವಾಗಿ ಏನಾಗಿದೆ ನಮಗೆ ಬೇಕಾಗಿರೋದು ಮಾತಿನ ಮುಖಾಂತರ ಅಲ್ಲ. ನಮಗೆ ಬೇಕಾಗಿರೋದು ದಾಖಲಾತಿ ಕಡತಗಳು ಏನೇನಿದೆ ಅದನ್ನ ಇಲ್ಲಿ ತಂದು ಪರಿಶೀಲನೆ ಮಾಡಲಿ, ಆಯ್ತಾ. ಈಗ ಶಾಸಕರು ಅದೇ ಹೇಳೋಗಿದ್ದಾರೆ, ಎರಡು ಕೋಆರ್ಡಿನೇಷನ್ ನಲ್ಲೇ ಆಗಲಿ. ಯಾಕೆಂತ ನಾಳೆ ಮತ್ತೆ ಇವ್ರದ್ದು ಮುಗೀತು ಅಂದ್ಬಿಟ್ಟು ಮತ್ತೆ ಇವರು ಬರಬಾರ್ದು. ಯಾರೋ ತಹಸೀಲ್ದಾರ್, ನಮಗಿದು ಜಾಗ, ನಮಗೆ ಗಣಪತಿ ಉಳ್ಕೋಬೇಕು, ನಮ್ಗೆ ಅಷ್ಟೇ, ಬೇರೆ ನಮ್ಗೆ ಉದ್ದೇಶ ಇಲ್ಲ. ಯಾರನ್ನೋ ಒಬ್ರನ್ನ ತೇಜೋವಧೆ ಮಾಡೋದಾಗ್ಲಿ, ಇನ್ನೊಬ್ರು ನಾವು ಅಧಿಕಾರಿಗಳನ್ನ ಇದು ಮಾಡೋದಾಗ್ಲಿ ಇಲ್ಲ. ಬಟ್ ಇಲ್ಲಿ ನಡೆದಿರತಕ್ಕಂಥ ಅವ್ಯವಹಾರನ ನಾನು ಸೃಷ್ಟಿಯಾಗಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಮೂಲ ಕಡ್ತಾ ಅದನ್ನ ಗಣಪತಿ ಪೆಂಡಾಲ್ ವಿಚಾರವಾಗಿ ಹಲವಾರು ದಾಖಲೆ ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ನೆಹರು ನಗರದ ವಿದ್ಯಾಗಣಪತಿ ಸೇವಾ ಸಮಿತಿ ಬಹಳ ವರ್ಷಗಳ ಕಾಲ ಈ ಜಾಗದಲ್ಲಿ ಗಣಪತಿ ಇಟ್ಕೊಂಡು ಬಹಳ ಯಾವುದೇ ಅಡೆತಡೆ ಇಲ್ಲದೆ ನಡ್ಕೊಂಡು ಬರ್ತಾ ಇತ್ತು. ಈಗ ಇತ್ತೀಚೆಗೆ ಈ ಗಣಪತಿ ಸೇವಾ ಸಮಿತಿಯವರು ಇವತ್ತು ಜಾಗದ ವಿಚಾರದಲ್ಲಿ ತಗಾದೆ ಎತ್ತಿರ್ತಕ್ಕಂತಹ ತಾಲೂಕು ಕಚೇರಿ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಇವತ್ತು ಏನು ಹಿಂದಿಂದ ಇಲ್ಲಿ ನಡ್ಕೊಂಡು ಬರ್ತಾ ಇದೆ ಆ ಜಾಗವನ್ನ ಗಣಪತಿ ಇದಕ್ಕೆ ಮೀಸಲಾಗಿ ಇಡಬೇಕು ಅಂತೇಳಿ ನಮ್ಮೆಲ್ಲರ ಅಭಿಲಾಷೆ, ನಮ್ಮೆಲ್ಲರ ಒತ್ತಾಯ.